ನಿಮಗೆ ಬಹಳ ಗೊತ್ತಿರೋ ರೀತಿ ಸಿದ್ದರಾಮಯ್ಯ ಅಂತಂದ್ರೆ ಒಂದು ರೀತಿಯಲ್ಲಿ ಜನಪ್ರಿಯತೆ. ಸಿದ್ದರಾಮಯ್ಯನ ಎಲ್ಲರೂ ಕೂಡ ಟಗರು ಅಂತಾನೆ ಕರೀತಾರೆ. ಅಂದ್ರೆ ಅವರು ಜೆಡಿಎಸ್ ನಲ್ಲಿದ್ರು, ಜೆಡಿಎಸ್ ನಿಂದ ಅವರು ಜಂಪಿಂಗ್ ರಾಜಕಾರಣವನ್ನ ಮಾಡಿ ಕಾಂಗ್ರೆಸ್ಗೆ ಬಂದಿರಬಹುದು. ಆದ್ರೆ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಎಂತ ವರ್ಚಸ್ಸನ್ನ ಕಾಪಾಡಿದ್ದಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದ್ರೆ ಪಕ್ಷದೊಳಗೆ ಇದು ಎಂತ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಅಂತ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇಲ್ಲೇ ಗೊತ್ತಾಗ್ತಾ ಇದೆ. ಆಮೇಲೆ ನಿಮಗೆ ಮೊನ್ನೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿರ್ತಾರೆ. ಆ ಮೀಟಿಂಗ್ಗೆ BR ಪಾಟೀಲ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಿಲ್ಲ. ಮೊದಲಿಗೆ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಆಮೇಲೆ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡದೆ ಹೋಗ್ತಾರೆ ಸೀದಾ. ನೋಡೋಣ BR ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ, ಬಗ್ಗೆ ಏನ್ ಹೇಳಿದಾರೆ ನೋಡೋಣ. ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನಾನು ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನಾನು ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನಾನು ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನಾನು ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಬಹಳ ಗೊತ್ತಿರೋ ರೀತಿ ಸಿದ್ದರಾಮಯ್ಯ ಅಂತಂದ್ರೆ ಒಂದು ರೀತಿಯಲ್ಲಿ ಜನಪ್ರಿಯತೆ. ಸಿದ್ದರಾಮಯ್ಯನ ಎಲ್ಲರೂ ಕೂಡ ಟಗರು ಅಂತಾನೆ ಕರೀತಾರೆ. ಅಂದ್ರೆ ಅವರು ಜೆಡಿಎಸ್ ನಲ್ಲಿದ್ರು, ಜೆಡಿಎಸ್ ನಿಂದ ಅವರು ಜಂಪಿಂಗ್ ರಾಜಕಾರಣವನ್ನ ಮಾಡಿ ಕಾಂಗ್ರೆಸ್ಗೆ ಬಂದಿರಬಹುದು. ಆದ್ರೆ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಎಂತ ವರ್ಚಸ್ಸನ್ನ ಕಾಪಾಡಿದ್ದಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದ್ರೆ ಪಕ್ಷದೊಳಗೆ ಇದು ಎಂತ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಅಂತ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇಲ್ಲೇ ಗೊತ್ತಾಗ್ತಾ ಇದೆ. ಆಮೇಲೆ ನಿಮಗೆ ಮೊನ್ನೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿರ್ತಾರೆ. ಆ ಮೀಟಿಂಗ್ಗೆ BR ಪಾಟೀಲ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಿಲ್ಲ. ಮೊದಲಿಗೆ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಆಮೇಲೆ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡದೆ ಹೋಗ್ತಾರೆ ಸೀದಾ. ನೋಡೋಣ BR ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ, ಬಗ್ಗೆ ಏನ್ ಹೇಳಿದಾರೆ ನೋಡೋಣ. ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನಾನು ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನಾನು ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ.
ಒಂದ್ ಕಡೆ ಪದ ಬಳಸ್ತೀರ ನನಗೆ ಗಾಡು ಇಲ್ಲ ಗಾಡ್ ಫಾದರು ಇಲ್ಲ ಅಂತೇಳಿ, ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ ಪದ ಬಳಸ್ತೀರ ನನಗೆ ಗಾಡು ಇಲ್ಲ ಗಾಡ್ ಫಾದರು ಇಲ್ಲ ಅಂತೇಳಿ, ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಬಹಳ ಗೊತ್ತಿರೋ ರೀತಿ ಸಿದ್ದರಾಮಯ್ಯ ಅಂತಂದ್ರೆ ಒಂದು ರೀತಿಯಲ್ಲಿ ಜನಪ್ರಿಯತೆ. ಸಿದ್ದರಾಮಯ್ಯನ ಎಲ್ಲರೂ ಕೂಡ ಟಗರು ಅಂತಾನೆ ಕರೀತಾರೆ. ಅಂದ್ರೆ ಅವರು ಜೆಡಿಎಸ್ ನಲ್ಲಿದ್ರು, ಜೆಡಿಎಸ್ ನಿಂದ ಅವರು ಜಂಪಿಂಗ್ ರಾಜಕಾರಣವನ್ನ ಮಾಡಿ ಕಾಂಗ್ರೆಸ್ಗೆ ಬಂದಿರಬಹುದು. ಆದ್ರೆ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಎಂತ ವರ್ಚಸ್ಸನ್ನ ಕಾಪಾಡಿದ್ದಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದ್ರೆ ಪಕ್ಷದೊಳಗೆ ಇದು ಎಂಥ ಒಂದು ರೀತಿಯಲ್ಲಿ ಬಿಕ್ಕಟ್ಟು ಅಂತ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಇಲ್ಲೇ ಗೊತ್ತಾಗ್ತಾ ಇದೆ. ಆಮೇಲೆ ನಿಮಗೆ ಮೊನ್ನೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿರ್ತಾರೆ. ಆ ಮೀಟಿಂಗ್ಗೆ BR ಪಾಟೀಲ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಿಲ್ಲ. ಮೊದಲಿಗೆ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಆಮೇಲೆ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡದೆ ಹೋಗ್ತಾರೆ ಸೀದಾ. ನೋಡೋಣ BR ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಇವಾಗ ಏನ್ ಹೇಳಿದಾರೆ ನೋಡೋಣ. ನನಗೆ ಗಾಡು ಇಲ್ಲ ಗಾಡ್ ಫಾದರು ಇಲ್ಲ ಅಂತೇಳಿ, ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ ಪದ ಬಳಸ್ತೀರ ನನಗೆ ಗಾಡು ಇಲ್ಲ ಗಾಡ್ ಫಾದರು ಇಲ್ಲ ಅಂತೇಳಿ, ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಒಂದ್ ಕಡೆ